ಜಿಬಿಎದು ಕೇವಲ ಆರಂಭ ಶೂರತ್ವ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ನಗರದಲ್ಲಿ ಟ್ರಾಫಿಕ್ಗೆ ಕಡಿವಾಣ ಹಾಕಬೇಕು ಅಂತ ಟೋಯಿಂಗ್ ವ್ಯವಸ್ಥೆಯನ್ನ ವಿನೂತನ ಮಾದರಿಯಲ್ಲಿ ಜಾರಿಗೆ ತರಲಾಗಿತ್ತು. ಆದರೆ ಎಷ್ಟು ವೇಗವಾಗಿ ಆರಂಭವಾಯಿತೋ ಅಷ್ಟೇ ವೇಗದಲ್ಲೇ ನಿಂತು ಹೋಗಿದೆ. ಇದಕ್ಕೆ ಇಲಾಖೆಗಳ ನಡುವಿನ ಸಮನ್ವಯದ ಕೊರತೆ ಕಾರಣವಂತೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ನೋಡಿ. ಕನಸಿಗೆ ಎಳ್ಳು ನೀರು ಬಿಡ್ತಾ ಗ್ರೇಟರ್ ಬೆಂಗಳೂರು ಅಥಾರಿಟಿ. ಬೆಂಗಳೂರಿನ ಹೈಟೆಕ್ ಟೋಯಿಂಗ್ ವ್ಯವಸ್ಥೆ ಒಂದೇ ತಿಂಗಳಿಗೆ ಬಂದ್. ಬೆಂಗಳೂರು ಅಂದಾಕ್ಷಣ ನೆನಪಿಗೆ ಬರೋದು ಇಲ್ಲಿನ ಟ್ರಾಫಿಕ್ ಮತ್ತು ಬೇಕಾಬಿಟ್ಟಿಯಾಗಿ ವಾಹನ ನಿಲ್ಲಿಸೋದು. ಇದಕ್ಕೆ ಕಡಿವಾಣ ಹಾಕಲು ಡಿಸಿಎಂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ರು. ಟ್ರಾಫಿಕ್ ಪೊಲೀಸ್ ಮತ್ತು ಜಿಬಿಎ ಜಂಟಿಯಾಗಿ ಹೈಟೆಕ್ ಟೋಯಿಂಗ್ ವ್ಯವಸ್ಥೆ ಜಾರಿ ಮಾಡಬೇಕು ಅಂತ ಆದೇಶಿಸಿದ್ರು. ಅದರಂತೆ ಏಪ್ರಿಲ್ 8ರಂದು 10 ಹೈಟೆಕ್ ವಾಹನಗಳ ಮೂಲಕ ಈ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಇನ್ನೇನು ನಗರದ ರಸ್ತೆಗಳು ಕ್ಲಿಯರ್ ಆಗುತ್ತವೆ ಅಂತ ಜನ ಅಂದ್ಕೊಂಡ ಬೆನ್ನಲ್ಲೇ ಈಗ ನಿರಾಸೆ ಎದುರಾಗಿದೆ. ಜಿಬಿಎ ಮತ್ತು ಪೊಲೀಸರ ನಡುವಿನ ಕಿತ್ತಾಟದಿಂದ ಟೋಯಿಂಗ್ ವ್ಯವಸ್ಥೆ ಒಂದೇ ತಿಂಗಳಿಗೆ ಬಂದ್ ಆಗಿದೆ. ದ್ವಿಚಕ್ರ ವಾಹನಗಳಿಗೆ ₹1,150 ಹಾಗೂ ಕಾರುಗಳಿಗೆ ₹1,500 ದಂಡ ವಿಧಿಸಲಾಗುತ್ತಿತ್ತು. ಈ ಹಣವನ್ನ ನಿರ್ವಹಣೆ ಮಾಡಲು ಪ್ರತ್ಯೇಕ ಬ್ಯಾಂಕ್ ಖಾತೆ ತೆರೆಯಬೇಕಿತ್ತು. ಆದ್ರೆ 1 ತಿಂಗಳಾದ್ರೂ ಅಧಿಕಾರಿಗಳು ಅಕೌಂಟ್ ಓಪನ್ ಮಾಡಿ ಓಪನ್ ಆಗದೇ ಇದ್ದದ್ದು ಒಂದು ಸಮಸ್ಯೆ. ಆದ್ರೆ ಟೋಯಿಂಗ್ ವಾಹನಗಳಿಗೆ ಸಿಬ್ಬಂದಿ ಕೊರತೆ ಕೂಡ ಎದ್ದು ಕಾಣ್ತಿದೆ. ಹೀಗಾಗಿ ಭಾರೀ ಪ್ರಚಾರದೊಂದಿಗೆ ಆರಂಭವಾಗಿದ್ದ ಜಿಬಿಎ ಟೋಯಿಂಗ್ ವ್ಯವಸ್ಥೆ ಈಗ ಗೊಂದಲದ ಗೂಡಾಗಿದೆ. ಸಂಗ್ರಹವಾದ ದಂಡದ ಹಣ ಯಾರಿಗೆ ಸೇರಬೇಕು ಅನ್ನೋ ಗೊಂದಲದಲ್ಲೇ ವ್ಯವಸ್ಥೆ ಸ್ಥಗಿತಗೊಂಡಿದೆ. ಒಟ್ಟಿನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಹೊರಟಿದ್ದ ಯೋಜನೆ ಈಗ ಅರ್ಧಕ್ಕೆ ನಿಂತಿದೆ. ಡಿಸಿಎಂ ಅಣತಿಯಂತೆ ಶುರುವಾಗಿದ್ದ ಈ ಹೈಟೆಕ್ ವ್ಯವಸ್ಥೆ ಮತ್ತೆ ಮರುಜೀವ ಪಡೆಯುತ್ತಾ ಅಥವಾ ಸಂಪೂರ್ಣವಾಗಿ ಗುಜರಿ ಸೇರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.